ಕೇಸ್ ರಿಜಿಸ್ಟರ್ ಆಗಿದೆ 4ನೇ ತಾರೀಕು 4 ಜೂನ್ಗೆ. ಇದೇ ಹಿಂದೆ 23ನೇ ತಾರೀಕು ಮಾರ್ಚ್ ಒಂದು ಘಟನೆ ನಡೆದಿದ್ದು, ಅದರಲ್ಲಿ ಒಂದು ಡೆತ್ ಆಗಿತ್ತು. ಆಗ ಸಸ್ಪಿಷಿಯಸ್ ಡೆತ್ ಅಂತ ನಮ್ಮ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿದ್ರು. ತದನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ಗೆ ಕೆಲವು ಲ್ಯಾಪ್ಸಸ್ ಕಂಡು ಬರ್ತಾ ಇದೆ. ನಮ್ಮ ಸೀನಿಯರ್ ಆಫೀಸರ್ಸ್ ರಿಪೋರ್ಟ್ ಪ್ರಕಾರ ಆ ನಿಟ್ಟಿನಲ್ಲಿ 3 ಜನ ಆಫೀಸರ್ಸ್, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಕಾನ್ಸ್ಟೇಬಲ್ ಅವರು ಸದ್ಯಕ್ಕೆ ಸಸ್ಪೆನ್ಷನ್. ನಾನು ನಿಮಗೆ ಅದೇ ಹೇಳ್ತಾ ಇದ್ದೀನಿ, ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಇದೆ. ಆ ಲ್ಯಾಪ್ಸಸ್ ಬಗ್ಗೆ ಯಾರು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ 4ನೇ ತಾರೀಕು 4 ಜೂನ್ಗೆ. ಇದೇ ಹಿಂದೆ 23ನೇ ತಾರೀಕು ಮಾರ್ಚ್ ಒಂದು ಘಟನೆ ನಡೆದಿದ್ದು, ಅದರಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದ ಮೂಲಕ ಅರುಣ್ ಅವರು ಮಾತನಾಡ್ತಾರೆ. ಸರ್, ಈಗ ಆಲ್ರೆಡಿ 3 ಅಮಾನತನ್ನ ಮಾಡಲಾಗಿದೆ, ಏನೆಲ್ಲ ಅಪ್ಡೇಟ್ ಇದೆ? ಗಂಗಾ, ಏನಂದ್ರೆ ಕಾಡುಗೋಡಿಯ ಒಂದು ವೆನ್ನೆಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 3 ಪೊಲೀಸ್ ಅಧಿಕಾರಿಗಳನ್ನ ಕಮಿಷನರ್ ಅವರು ಅಮಾನತನ್ನ ಮಾಡಿ ಆದೇಶನ ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ ಪೊಲೀಸ್ ಅವರು ಒಂದು FIR ದಾಖಲೆ ಮಾಡ್ಕೊಂಡಿರುವಂತದ್ದು ಇರ್ಬೋದು, ಮತ್ತೆ UDR ಪ್ರಕರಣವನ್ನ ಇನ್ವೆಸ್ಟಿಗೇಷನ್ ಮಾಡುವಂತದ್ದು ಇರ್ಬೋದು. ಎಲ್ಲದರಲ್ಲೂ ಸಹ ಒಂದು ಲ್ಯಾಪ್ಸ್ ಆಗಿದೆ, ಮತ್ತೆ ಅದು ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ಇದೀಗ 3ರನ್ನ ಕಮಿಷನರ್ ಅವರು ಅಮಾನತನ ಮಾಡಿರುವಂತದ್ದು. ಅಂದ್ರೆ ಈ ಹಿಂದಿನ ಇನ್ಸ್ಪೆಕ್ಟರ್ ಆಗಿದ್ದಂತ ರಂಗಸ್ವಾಮಿ ಏನಿದ್ದಾರೆ, ಸೊ ಅವರು ಮತ್ತೆ ನಿಂಗರಾಜ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಎತ್ತಿ ಒಬ್ಬ ಆದೇಶ್ ನಾಯಕ್ ಅಂತ ಏನು ಈ 3 ಅವರನ್ನ ಸಸ್ಪೆಂಡ್ ಮಾಡಿರುವಂತದ್ದು. ಯಾಕಂದ್ರೆ ಮಾರ್ಚ್ ಅಲ್ಲಿ ಏನು UDR ಪ್ರಕರಣ ಏನು ಅಂತ ಏನು ಗೊತ್ತಾಗುತ್ತೆ, ಆ ಒಂದು ಸಂದರ್ಭದಿಂದ ಇಲ್ಲಿವರೆಗೂ ಸಹ ಅವರು ಒಂದು ಇನ್ವೆಸ್ಟಿಗೇಷನ್ ಅನ್ನ ಸರಿಯಾಗಿ ಮಾಡಿಲ್ಲ. ಎಲ್ಲದರಲ್ಲೂ ಸಹ ಅವರು ತಡ ಮಾಡಿದ್ದಾರೆ, ಮತ್ತೆ ಆರೋಪಿಗಳಿಗೆ ಸಹಕಾರ ಆಗುವಂತಹ ರೀತಿಯಲ್ಲಿ ಅವರು ಏನು ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅವರು 3ರನ್ನ ಅಮಾನತು ಮಾಡಿ ಆದೇಶವನ್ನ ಮಾಡಿರುವಂತದ್ದು. ಮತ್ತೆ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಈಗ ಏನು ಮೋಹನ್ ಅನ್ನ ಅರೆಸ್ಟ್ ಮಾಡಿರುವಂತದ್ದು, ಮತ್ತೆ ಆ ಮಗುವಿನ ತಾಯಿ ಯಾರು ಪ್ರಿಯಾಂಕಾ ಇದ್ದಾರೆ, ಸೊ ಅವರನ್ನ ಸಹ ಅರೆಸ್ಟ್ ಮಾಡಿ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈ ಒಂದು ಪ್ರಕರಣದ ಮುಂದಿನ ತನಿಖೆಗಾಗಿ ಬೇರೆ ಒಂದು ಸಬ್ ಡಿವಿಷನ್ ಗೆ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಿರುವಂತದ್ದು. ಬಾನಸವಾಡಿ ACP ಆಗಿರುವಂತಹ ಜಿ ಅನುಷ್ಠ ಯಾರಿದ್ದಾರೆ ACP, ಸೊ ಅವರು ಈ ಒಂದು ಪ್ರಕರಣದ ಮುಂದಿನ ತನಿಖೆಯನ್ನ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಯಾಕಂದ್ರೆ ಪೊಲೀಸರು ಇನಿಷಿಯಲ್ ಸ್ಟೇಜ್ ಅಲ್ಲೇ ಈ ಒಂದು ಪ್ರಕರಣಕ್ಕೆ ಒಂದು ಅಡ್ಡವನ್ನ ಇಡಿಸಿದ್ದಾರೆ. ಯಾಕಂದ್ರೆ ಒಂದು ಮರ್ಡರ್ ಕೇಸ್ ಆಗುವಂತಹ ಕೇಸ್ ಅನ್ನ ಅವರು ಕೇವಲ UDR ಮಾಡ್ತಾರೆ, ಮತ್ತೆ ಅದನ್ನ ಸರಿಯಾಗಿ ತನಿಖೆಯನ್ನ ಮಾಡೋದಿಲ್ಲ, ಮತ್ತೆ ಆರೋಪಿಗಳಿಗೆ ಸಹಕಾರ ಕೊಡ್ತಾರೆ. ಯಾಕಂದ್ರೆ ಯಾವುದೇ ಪ್ರಕರಣದಲ್ಲಿ UDR ಅಂತಂದ್ರೆ ಬಂದ್ರೆ UDR ಅಸಹಜ ಸಾವು ಅಂತ ಬಂದ್ರೆ ಆ ಒಂದು ಸ್ಪಾಟ್ ಗೆ ಹೋಗಿ ಆ ಸ್ಪಾಟ್ ಅಲ್ಲಿ ಏನೆಲ್ಲ ಮೆಟೀರಿಯಲ್ ಸಿಗುತ್ತೆ ಅದನ್ನೆಲ್ಲವನ್ನು ಸಹ ಕಲೆಕ್ಟ್ ಮಾಡ್ಕೋಬೇಕು. ಬೆಡ್ಶೀಟ್ ಇರ್ಬೋದು, ಮತ್ತೆ ಏನಾದ್ರು ಕಾರಲ್ಲಿ ಇನ್ಸಿಡೆಂಟ್ ಆಗಿದೆ ಕಾರಲ್ಲಿ ಇರ್ಬೋದು, ಕಾರನ್ನ ಜಪ್ತಿ ಮಾಡ್ಕೋಬೇಕು. ಅದನ್ನ ಬಿಟ್ಟು ಎಲ್ಲವನ್ನು ಬಿಟ್ಟು ಇವರೆಲ್ಲನೂ ಸಹ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಇಲ್ಲಿಂದ ಗೊತ್ತಾಗಿರುವಂತದ್ದು. ಮತ್ತೆ ಈ ಬಗ್ಗೆ ತನಿಖೆಗಾಗಿ ಏನು ಕಮಿಷನರ್ ಅವರು ಒಂದು ACP ಇಂದ ವರದಿಯನ್ನ ಸಹ ಕೇಳಿದ್ರು. ಹಾಗಾಗಿ ಸದ್ಯ ಏನು ACP ಕೊಟ್ಟಂತಹ ವರದಿ ಆಧಾರದ ಮೇಲೆ ಸದ್ಯ 3ರನ್ನ ಏನು ಅಮಾನತನ್ನ ಮಾಡಿ ಆದೇಶವನ್ನ ಮಾಡಿರುವಂತದ್ದು. ಗಂಗಾ.